ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೇಡಮ್, ನೀವು ಏನು ಹೇಳ್ತಿದ್ದೀರಾ ಅಂತಾನೆ ಹರಿ. ಹೌದು ಹರಿ ಅವರೇ, ಅವರಿಬ್ಬರು ಸೇರಿಕೊಂಡು ನಮ್ಮನೆಗೆ ದುಡ್ಡು ಕದಿಯೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅಂತ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಚಂದನ. ನೀವು ನೋಡಿಲ್ಲ ಅಂದಿದ್ದಿದ್ರೆ ಅಷ್ಟು ದುಡ್ಡನ್ನು ಎತ್ಕೊಂಡು ಹೋಗ್ತಾ ಇದ್ರು ಅಂತಾನೆ ಹರಿ. ಹೌದು ಹರಿ ಅವರೇ, ನಿನ್ನೆ ರಾತ್ರಿನೇ ಅವರನ್ನು ಹಿಡಿಬಹುದಾಗಿತ್ತು, ಆದರೆ ನನಗೆ ದುಡ್ಡನ್ನು ಸೇಫ್ ಮಾಡೋದೇ ಮುಖ್ಯ ಆಗಿತ್ತು ಅಂತಾಳೆ ಚಂದನ. ಮೇಡಮ್, ಇಷ್ಟೆಲ್ಲ ಆದರೂ ನೀವ್ಯಾಕೆ ನಮಗೆ ಹೇಳಲಿಲ್ಲ? ನಮ್ಮನೆ ಎಬ್ಬಿಸಬೇಕಿತ್ತು ತಾನೇ ಅಂತಾನೆ ಹರಿ. ಇಲ್ಲ ಹರಿ ಅವರೇ, ನಿಮ್ಮನ್ನು ಎಬ್ಬಿಸಿದ್ರೆ ಮೈ ಅವನಿಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತೆ ಅಲ್ವಾ, ಆಗ ಮೈ ಸುಮ್ಮನೆ ನನ್ಕೋತಾನೆ, ಅದಕ್ಕೆ ನಾನು ಎಬ್ಬಿಸಲಿಲ್ಲ ಅಂತಾಳೆ ಚಂದನ. ನಿಜ ಮೇಡಮ್, ಪಾಪ ಮೈಗೆ ಗೊತ್ತಾದರೆ ಅವನು ತುಂಬ ಬೇಜಾರಾಗ್ತಾನೆ. ನಾವೇನೋ ಯೋಚನೆ ಮಾಡಿ ಅವರನ್ನು ಮನೆಗೆ ಕರ್ಕೊಂಡು ಬಂದೆ, ಮೈ ಖುಷಿ ಆಗ್ತಾನೆ ಅಂತ ಕರ್ಕೊಂಡು ಬಂದ್ವಿ. ಅವರು ಈ ಥರ ಮಾಡ್ತಾರೆ ಅಂತ ನಮ್ಮ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾರು ಮೇಡಮ್ ಇವರು? ನೋಡಿ, ಇಷ್ಟು ಮೋಸ ಮಾಡಿರೋರನ್ನ ಸುಮ್ಮನೆ ಬಿಡಬಾರ್ದು ಮೇಡಮ್. ಬನ್ನಿ, ಅದೇನು ಅಂತ ಅಲ್ಲೇ ಹೋಗಿ ಕೇಳೋಣ ಅಂತಾನೆ ಹರಿ. ನಾನು ಅದೇ ಅಂದ್ಕೊಂಡೆ, ಇವ್ರ ಹಿಂದೆ ಏನೋ ಕತೆ ಇದೆ ಅಂತ, ಆದರೆ ಅವ್ರು ಏನು ಬಾಯಿ ಬಿಡ್ತಾನೇ ಇಲ್ಲ. ಬನ್ನಿ ಹರಿಯವರೇ, ಅಲ್ಲೇ ಹೋಗಿ ನೋಡೋಣ ಅಂತ ಕೋಮಲ ಮನೆ ಹತ್ರ ಬಂದರೆ ಮನೆ ಬೀಗ ಹಾಕಿರುತ್ತೆ. ಬೀಗ ಹಾಕ್ಕೊಂಡು ಅವ್ರು ಎಲ್ಲಿಗೆ ಹೋಗಿರ್ಬೋದು ಅಂತಾಳೆ ಚಂದನ. ಮೇಡಮ್, ನೆಕ್ಸ್ಟ್ ಟೈಮ್ ನಾನೇನಾದರೂ ಈ ಕಡೆ ಬಂದರೆ ನಾನು ನೋಡ್ತೀನಿ, ಇವಾಗ ನೀವು ಬನ್ನಿ ಹೋಗೋಣ ಅಂತಾನೆ ಹರಿ. ಈಚೆ ಮುತ್ತು ಕೆಲಸ ಮಾಡುವಲ್ಲಿ ಮಹಿಮಾ ಬಂದು ಕೂತಿರ್ತಾಳೆ. ಅವಳನ್ನು ನೋಡಿ ಮುತ್ತು ಖುಷಿಯಿಂದ, ಮಹಿಮಾ ಅವರೇ ಅಂತಾನೆ. ಮುತ್ತುಜಿ, ತಿಂಡಿ ಆಯಿತಾ ಅಂತಾಳೆ ಮಹಿಮಾ. ಆಯಿತು, ನಿಮ್ದಾಯ್ತಾ ಅಂತಾನೆ ಮುತ್ತು. ಛೋಟಾ ಬಾಯಿ ಕೈಸಾ ಹೇ ಅಂತಾಳೆ ಮಹಿಮಾ. ಮಹಿ ಬಗ್ಗೆ ಕೇಳ್ತಿದ್ದೀರಾ? ಅವನು ಚಿಕ್ಕ ವಯಸ್ಸಿನಿಂದ ನಮ್ಮ ಜೊತೆನೇ ಇದ್ದಾನೆ. ಆಗ್ಲಿಂದ ಅಮ್ಮ ಎಲ್ಲಿ ಅಂತ ಕೇಳ್ತಿರ್ತಿದ್ದ. ಈಗ ದಿಢೀರಾಗಿ ಅವರೇ ಬಂದು ದಿಢೀರಾಗಿ ಅವರು ಹೊರಟೋದ್ರು. 2 ದಿನ ಜೊತೆಗಿದ್ರು, ಈಗ ಇಲ್ವಲ್ಲ, ಅದಕ್ಕೆ ಅವನು ತುಂಬ ಅಂದ್ಕೊಂಡಿದ್ದಾನೆ. ಅದಕ್ಕೆ ಅವನು ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ ಅಂತಾನೆ ಮುತ್ತು. ಅವ್ರು ಹೋಗಿದ್ದು ಕ್ಯೂ ಅಂತಾಳೆ ಮಹಿಮಾ. ಅದೇ ಗೊತ್ತಾಗ್ತಿಲ್ಲ. ಅವ್ರ ಮನೆಗೆ ಬಂದಾಗ ಎಲ್ಲರ ಜೊತೆ ತುಂಬ ಖುಷಿಯಾಗಿದ್ದರು. ಅಡುಗೆ ಎಲ್ಲ ಅವರೇ ಮಾಡ್ತಿದ್ರು, ಎಲ್ರಿಗೂ ಖುಷಿಯಾಗಿ ಬಡಿಸ್ತಿದ್ರು. ಆದರೆ ಯಾಕೆ ಹೋದರು ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ನಮ್ಮ ಮೈಯಂತೂ ಅಮ್ಮ ಬಂದಾಗಿಂದ ತುಂಬ ಸಂತೋಷವಾಗಿದ್ದ. ಅಮ್ಮ ಅಂತ ಅವ್ರ ಹಿಂದೆನೇ ಸುತ್ತಾಡ್ತಿದ್ದ. ಆದರೆ ಈಗ ಅಂತಾನೆ ಮುತ್ತು. ನೀವು ಸಮಾಧಾನ ಮಾಡಿ ಅಂತಾಳೆ ಮಹಿಮಾ. ಸರಿ, ಮಾಡ್ತೀನಿ ಅಂತಾನೆ ಮುತ್ತು. ಆಗ ಮಹಿಮಾ ಮುತ್ತು ಕೈನ ಹಿಡ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ. ಇವತ್ತು ಕಂಟಿ ಗ್ಯಾರೇಜ್ಗೆ ಲೀಸ್ ಅಮೌಂಟ್ ಕೊಡೋಕ್ಕೆ ಹೋಗ್ತಿದ್ದೀವಿ. ಇನ್ಮೇಲೆ ಆ ಗ್ಯಾರೇಜ್ಗೆ ನಮ್ಮ ಕಂಟಿನೇ ಓನರ್ ಆಗ್ತಾನೆ. ನಮ್ಮ ಮನೇಲಿ ಮೊದಲನೇ ಸರ್ತಿ ಓನರ್ ಆಗ್ತಿರೋದು ಅಂದರೆ ಅದು ಅವನೇ. ಅದಕ್ಕೆ ನೀವು ನಮ್ಮ ಜೊತೆ ಬಂದರೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತಾನೆ ಮುತ್ತು. ನಾನು ಕ್ಯೂ ಅಂತಾಳೆ ಮಹಿಮಾ. ನೀವಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ, ಅದಕ್ಕೆ ಅಂತಾನೆ ಮುತ್ತು. ಸಬ್ಗೆ ಖುಷಿ ಹೋಗಿ ನಿಮಗೆ ಅಂತಾಳೆ ಮಹಿಮಾ. ನನಗೂ ಖುಷಿ ಆಗುತ್ತೆ ಅಂತ ನಾಚ್ಕೋತಾನೆ ಮುತ್ತು. ಈಚೆ ಕಂಟಿ ಗ್ಯಾರೇಜಲ್ಲಿ ರಿಪೇರಿ ಮಾಡ್ತಿರುವಾಗ ಫೋನಲ್ಲಿ ಬೋರ್ಡ್ ಚೆನ್ನಾಗಿರಲಿ ಅಂತ ಹೇಳ್ತಿರ್ತಾನೆ. ಆಗ ವೈಭವಿ ಬಂದು, ಏನು ಕಂಟಿ ಬೋರ್ಡ್ ಅಂತೆಲ್ಲ ಹೇಳ್ತಿದ್ದೆ ಅಂತಾಳೆ. ಹಾಂ ವೈಭವಿ, ಬೋರ್ಡನ್ನು ಚೇಂಜ್ ಮಾಡಿಸ್ತಿದ್ದೆ, ಅದನ್ನೇ ಹೇಳ್ತಿದ್ದೆ ಅಂತಾನೆ ಕಂಟಿ. ಹಾಗಿದ್ರೆ ಯಾವಾಗಿಂದ ನೀನು ಈ ಗ್ಯಾರೇಜ್ ಓನರ್ ಆಗ್ತಿದ್ಯಾ ಅಂತಾಳೆ ವೈಭವಿ. ಇವತ್ತು ಸಂಜೆನೇ ಲೀಸ್ ಅಮೌಂಟ್ ಕೊಡಬೇಕು ಅಂತಾನೆ ಕಂಟಿ. ನಿನಗೆ ನಿಮ್ಮ ಮನೆಯವರೆಲ್ಲ ದುಡ್ಡು ಕೊಡ್ತಿದ್ದಾರೆ, ನಾನು ಮಾತ್ರ ಕೊಡ್ತಾ ಇಲ್ಲ ಅಲ್ವಾ ಅಂತಾಳೆ ವೈಭವಿ. ನೀನು ಕೊಡು, ಇನ್ನೂ ತುಂಬ ಖರ್ಚಿದೆಯಪ್ಪ, ಯೂಸ್ ಆಗುತ್ತೆ ಅಂತಾನೆ ಕಂಟಿ. ಏನು, ನನ್ನ ಹತ್ರ ದುಡ್ಡಿಲ್ಲ ಅಂತ ಕಿಂಡ್ಲು ಮಾಡ್ತಿದ್ಯಾ ಅಂತಾಳೆ ವೈಭವಿ. ಹಾಗಲ್ಲ ವೈಭವಿ ಅಂತಾನೆ ಕಂಟಿ. ಸರಿ, ಗ್ಯಾರೇಜ್ಗೆ ಏನು ಅಂತ ಹೆಸರಿಡ್ತೀಯಾ ಅಂತಾಳೆ ವೈಭವಿ. ಸರ್ಪ್ರೈಸ್ ಅಂತಾನೆ ಕಂಟಿ. ಸರ್ಪ್ರೈಸ್ ಅಂತ ಹೆಸರಿಡ್ತಿದ್ಯಾ ಅಂತಾಳೆ ವೈಭವಿ. ನನಗೆ ತುಂಬ ಇಷ್ಟ ಆಗಿರೋ ವ್ಯಕ್ತಿ, ನಾನು ತುಂಬ ಪ್ರೀತಿಸೋ ವ್ಯಕ್ತಿ ಹೆಸರು ಇಡಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ಕಂಟಿ. ಹಾಗಾದರೆ ಗ್ಯಾರೇಜ್ಗೆ ನನ್ನ ಹೆಸರೇ ಇಡ್ತಾನೆ ಅನಿಸುತ್ತೆ ಅಂತ ವೈಭವಿ ಯೋಚನೆ ಮಾಡ್ತಾ ನಗ್ತಾಳೆ. ಏಯ್, ಏನೇ ಒಬ್ಬೊಬ್ಬಳೇ ನಗ್ತಿದ್ಯಾ ಅಂತಾನೆ ಕಂಟಿ. ಏನಿಲ್ಲ ಬಿಡು, ಸಂಜೆ ದುಡ್ಡು ಕೊಡೋಕೆ ಯಾರ್ಯಾರು ಬರ್ತಾರೆ ಅಂತಾಳೆ ವೈಭವಿ. ಎಲ್ಲರೂ ಬರ್ತಾರೆ ಅಂತ ಕಂಟಿ ಹೇಳಿದಾಗ, ಎಲ್ಲರೂ ಅಂದರೆ ಅಂತಾಳೆ ವೈಭವಿ. ಮುತ್ತು, ಅಣ್ಣ, ಹರಿ, ಅತ್ತಿಗೆ, ಮೈ ಎಲ್ಲರೂ ಬರ್ತಿದ್ದಾರೆ ಅಂತಾನೆ ಕಂಟಿ. ನಿಮ್ಮ ಅತ್ತಿಗೆನೂ ಬರ್ತಿದ್ದಾರಾ ಅಂತಾಳೆ ವೈಭವಿ. ಹಾಂ ಅಂತ ಕಂಟಿ ಹೇಳುವಾಗ, ನಿಮ್ಮ ಅಪ್ಪ ಅಂತಾಳೆ ವೈಭವಿ. ಅವ್ರು ಬರ್ತಾರೆ ಅನ್ಸತ್ತಪ್ಪ ಅಂತಾನೆ ಕಂಟಿ. ಎಲ್ಲರೂ ಬರ್ತಾರೆ ಅಂತೀಯಾ? ನನಗೆ ಮಾತ್ರ ಒಂದು ಮಾತು ಹೇಳಿಲ್ವಲ್ಲ ನೀನು ಅಂತಾಳೆ ವೈಭವಿ. ನಿನ್ಗೆ ಯಾಕೆ ಹೇಳಬೇಕು ಅಂತಾನೆ ಕಂಟಿ. ಯಾಕೆ, ನಾನು ಬರೋದು ಬೇಡವಾ ಅಂತಾಳೆ ವೈಭವಿ. ನಿನಗೆ ಬರಬೇಡ ಅಂತ ನಾನು ಹೇಳ್ತೀನಾ? ಬಾ ಅಂತಾನೆ ಕಂಟಿ. ನೀನೇನೋ ಹೇಳೇ ಇಲ್ಲ, ಯಾವಾಗ ಬರ್ತೀರಾ, ಎಷ್ಟೊತ್ತಿಗೆ ದುಡ್ಡು ಕೊಡ್ತೀರಾ, ನನಗೇನು ಗೊತ್ತಿಲ್ಲ, ನಾನು ಹೇಗೆ ಬರಲಿ ಅಂತಾಳೆ ವೈಭವಿ. ಓನರ್ಗೆ ಕಾಲ್ ಮಾಡಿ ಟೈಮ್ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಿನಗೆ ಹೇಳ್ತೀನಿ, ಆಗ ಬಾ, ಸರಿನಾ ಅಂತಾನೆ ಕಂಟಿ. ನೋಡ್ತೀನಿ. ಹೌದು, ಮೈ ಅವರಮ್ಮ ಮನೆ ಬಿಟ್ಟು ಹೋದ್ರಂತೆ, ನಿಜಾನಾ ಅಂತಾಳೆ ವೈಭವಿ. ಹೌದು
ಹೋದರು ಅಂತಾನೆ ಕಂಟಿ. ನೋಡು, ನಿಮ್ಮ ಮನೇಲಿ ಏನೇ ಆದರೂ ನನಗೆ ಹೇಳೋದೇ ಇಲ್ಲ. ಅವ್ರು ಬಂದಿದ್ದು ಹೇಳಿಲ್ಲ, ಅವ್ರು ಹೋಗಿದ್ದು ಹೇಳಿಲ್ಲ. ನಾನು ಯಾರದೋ ಬಾಯಲ್ಲಿ ಕೇಳಿಸ್ಕೊಳ್ಬೇಕು. ಸರಿ, ಯಾಕೆ ಹೋಗಿದ್ದು ಅಂತಾಳೆ ವೈಭವಿ. ಗೊತ್ತಿಲ್ಲ ಅಂತಾನೆ ಕಂಟಿ. ಗೊತ್ತಿಲ್ವಾ ಅಂತ ವೈಭವಿ ಅಂದಾಗ, ಬಂದರು, ಇದ್ದರು, ಹೋದರು ಅಷ್ಟೇ ಅಂತಾನೆ ಕಂಟಿ. ನಿಮ್ಮ ಮನೇಲಿ ಯಾವುದೇ ಹೆಣ್ಮಕ್ಳು ಇರಲ್ಲ ಅನ್ನೋದು ಊರವರೆಲ್ಲ ಆಡ್ಕೊಳ್ಳೋದು ನಿಜ ಆಯಿತು ಅಂತಾಳೆ ವೈಭವಿ. ಈ ಕಾನ್ಸೆಪ್ಟು ಚಂದನ ಅಕ್ಕ ವಿಷಯದಲ್ಲಿ ಮಾತ್ರ ಸುಳ್ಳಾಗಿದೆ. ನಾನು ಬಂದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತಾಳೆ. ಏಯ್, ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತಾನೆ ಕಂಟಿ. ಸರಿ, ನಾನು ಬರ್ತೀನಿ ಅಂತ ವೈಭವಿ ಹೋಗ್ತಾಳೆ. ಈಚೆ ನಟರಾಜ ಅಂಗಡಿಗೆ ಬಂದು, ಜಯರಾಮ ಬೀಡಿ ಕೊಡು, ಒಂದೊಳ್ಳೆ ಟೀ ಹಾಕು ಅಂತಾರೆ. ಏನೋ ನಟರಾಜ, ನಿನ್ನ ಎರಡನೇ ಹೆಂಡತಿ ಮನೆ ಬಿಟ್ಟು ಹೋದ್ಲಂತೆ ಅಂತಾರೆ ಚಿದಾನಂದ. ಅಲ್ಲ ಕಣೋ ನಟರಾಜ, ಇಷ್ಟು ವರ್ಷ ಆದಮೇಲೆ ಬಂದ್ಲು, ಮತ್ತೆ ಹೋಗೋ ಥರ ಏನೋ ಮಾಡಿದೆ ನಟರಾಜ ಅಂತಾರೆ ಇನ್ನೊಬ್ಬರು. ಇವನ ಮುಖ ನೋಡಿಕೊಂಡು ಯಾವಳು ತಾನೇ ಇರ್ತಾಳೆ ಅಂತಾರೆ ಚಿದಾನಂದ. ಏನು ಮಾತಾಡ್ತಾ ಇದೆಯಲ್ಲ, ಏನಾದರೂ ಹೇಳೋ ನಟರಾಜ ಅಂತಾರೆ ಇನ್ನೊಬ್ಬರು. ಅವಳ ಹತ್ರನೇ ಕೇಳ್ರೋ ಅಂತಾರೆ ನಟರಾಜ. ನಟರಾಜ, ಓಡೋಗಿರೋದು ನಿನ್ನ ಹೆಂಡ್ತಿ ಕಣೋ, ನೀನು ತಾನೇ ಹೇಳಬೇಕು. ಅದು ಸರಿ, ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ವಿಚಾರಿಸಿದ್ಯಾ ಅಂತಾರೆ ಚಿದಾನಂದ. ಇವನು ಸರಿ ಇದ್ದಿದ್ರೆ ಅವಳು ಯಾಕೆ ಓಡಿ ಹೋಗ್ತಿದ್ಲು ಅಂತಾರೆ ಇನ್ನೊಬ್ಬರು. ಲೋ ತಿರ್ಬೋಕಿಗಳ, ನಮ್ಮ ಮನೆಗೆ ಯಾರಾದರೂ ಬರ್ತಾರೆ, ಯಾರಾದರೂ ಹೋಯ್ತಾರೆ, ಅದನ್ನು ಕಟ್ಕೊಂಡು ನಿಮಗೇನಿಲ್ಲ. ಮೊದಲು ಹೋಗಿ ನಿಮ್ಮ ಕ್ಯಾಮೆ ನೋಡ್ರಿ. ನಿಮ್ಮ ಮನೇಲಿ ಬೇಳೆ ಬೇಯೋದು ಹೆಂಗೆ ಅಂತ ನಮಗೆ ಗೊತ್ತಿಲ್ವಾ ಅಂತಾರೆ ನಟರಾಜ. ಆಗ ಜಯರಾಮ ಟೀ ಅಂತ ಕೊಡ್ತಾರೆ. ಅಲ್ಲಿ ಕೂತವನಲ್ಲ, ಅವನ ಬಾಯಿಗೆ ಹುಯಿ ಅಂತ ನಟರಾಜ ಹೋಗ್ತಾರೆ. ಈಚೆ ಕಂಟಿ ಫೋನಲ್ಲಿ, ಹಾಂ ಅಣ್ಣ, ನಾನು ಗ್ಯಾರೇಜಲ್ಲಿದ್ದೀನಿ ಅಣ್ಣ, ಸರಿ ಅಣ್ಣ ಬನ್ನಿ ಅಂತಾರೆ. ನಂತರ ಒಂದು ಕಾರ್ ಬರುತ್ತೆ. ಅಣ್ಣ ಬಂದರು ಅಂತಾನೆ ಬ್ಯಾಟ್ರಿ. ಆಗ ಮುತ್ತು, ಹರಿ, ಮೈ, ಚಂದನ ಮೈ ಬರ್ತಾರೆ. ಮುತ್ತು ಚೇರಲ್ಲಿ ಕೂತ್ಕೋತಾನೆ. ಕಂಟಿ, ಇನ್ಮೇಲೆ ಈ ಗ್ಯಾರೇಜ್ಗೆ ನೀನೇ ಓನರ್. ನಮ್ಮ ಗಾಡಿನೆಲ್ಲ ಸರ್ವಿಸಿಗೆ ಇಲ್ಲೇ ತಂದುಬಿಡ್ತೀನಿ, ದುಡ್ಡು ಗಿಡ್ಡೆಲ್ಲ ಕೇಳೋ ಹಾಗಿಲ್ಲ, ಫ್ರೀ ಅಂತಾನೆ ಹರಿ. ಇಷ್ಟು ದಿನವೂ ನೀನು ಅದನ್ನೇ ತಾನೇ ಮಾಡ್ತಿದ್ದಿದ್ದು ಅಂತಾನೆ ಕಂಟಿ. ಇನ್ಮೇಲಿಂದನೂ ಅದನ್ನೇ ಮಾಡೋದು ಅಂತಾನೆ ಮೈ. ಕಂಟಿ, ನೀನು ಓನರ್ ಆಗಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಿದ್ದೆ ಕಣೋ, ಅದು ಇವತ್ತಾಗಿದೆ. ತುಂಬ ಖುಷಿ ಆಗ್ತಿದೆ ಕಂಟಿ. ಹೌದು, ನಿಮ್ಮ ಓನರ್ ಎಷ್ಟೊತ್ತಿಗೆ ಬರ್ತಾರಂತೆ ಅಂತಾನೆ ಮುತ್ತು. ಆಗ ಓನರ್ ಬರ್ತಾರೆ. ಅವ್ರು ಬಂದು ಚೇರಲ್ಲಿ ಕೂತ್ಕೋತಾರೆ. ಏನು, ಎಲ್ಲರೂ ಕುಟುಂಬ ಸಮೇತ ಬಂದಿದ್ದೀರಾ ಅಂತಾರೆ ಓನರ್. ಹೌದಣ್ಣ, ನಿಮ್ಮನ್ನು ನೋಡಿ ತುಂಬ ದಿನ ಆಗಿತ್ತು, ಹೇಗಿದ್ದೀರಾ ಅಂತಾನೆ ಮುತ್ತು. ನಾನು ಚೆನ್ನಾಗಿದ್ದೀನಪ್ಪ, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು ಅಂತಾರೆ ಓನರ್. ಟೀ ತಗೊಂಡು ಬಾ ಬ್ಯಾಟ್ರಿ ಅಂತಾನೆ ಕಂಟಿ. ಬೇಡಪ್ಪ, ಆಯಿತು ಕಂಟಿ, ಇಷ್ಟು ವರ್ಷ ನೀನು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆಯದಾಗುತ್ತೆ. ನೀನು ಕೆಲಸ ಮಾಡ್ತಾ ಇರೋ ಈ ಗ್ಯಾರೇಜ್ಗೆ ನೀನೇ ಓನರ್ ಆಗ್ತಿದ್ಯಾ ಅಂತಾರೆ ಓನರ್. ಏನೋ ಅಣ್ಣ, ಇದೆಲ್ಲ ನೀವು ಹೇಳಿರ್ತಿರ್ಲಿಲ್ಲ ಅಂದಿದ್ರೆ ಅವನಿಗೂ ಗೊತ್ತಾಗ್ತಿರ್ಲಿಲ್ಲ. ನಿಮ್ಮ ಆಶೀರ್ವಾದ ಯಾವತ್ತೂ ಅವನ ಮೇಲೆ ಇರಬೇಕು ಅಂತಾನೆ ಮುತ್ತು. ಒಳ್ಳೆ ಮನಸ್ಸಿರೋರಿಗೆ ನಾವಲ್ಲ, ಆ ದೇವರೇ ದಾರಿ ತೋರಿಸ್ತಾನಪ್ಪ ಅಂತಾರೆ ಓನರ್. ಕಂಟಿ, ದುಡ್ಡು ಕೊಟ್ಬಿಡು, ಚಂದನ ಕೊಡಮ್ಮ ಅಂತಾನೆ ಮುತ್ತು. ಚಂದನ ಹ್ಯಾಂಡ್ ಬ್ಯಾಗಿಂದ ದುಡ್ಡನ್ನು ಕೊಡ್ತಾಳೆ. ಮುತ್ತು ತಗೊಂಡು ಕಂಟಿ ಕೊಡು ಅಂತಾನೆ. ಮುತ್ತು, ಅಣ್ಣ ನೀನೇ ಕೊಡೋಣ ಅಂತಾನೆ ಕಂಟಿ. ಆಗ ವೈಭವಿ ಅಂಗಡಿ ಹತ್ರ ಬಂದು ಅದನ್ನೆಲ್ಲ ನೋಡ್ತಾ ನಿಂತ್ಕೋತಾಳೆ. ಎಲ್ಲರೂ ಮುತ್ತುನೇ ಕೊಡಿ, ನೀವೇ ಕೊಡಿ ಅಣ್ಣ ಅಂತಾರೆ. ಆಗ ಮುತ್ತು ಓನರ್ಗೆ ದುಡ್ಡನ್ನು ಕೊಟ್ಟು, ಅಣ್ಣ ತಗೊಳ್ಳಿ ಅಣ್ಣ, ಇದರಲ್ಲಿ 3 ಲಕ್ಷ ಇದೆ, ಕಂಟಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಮುತ್ತು, ಒಳ್ಳೇದಾಗಲಿ ಅಪ್ಪ ಅಂತಾರೆ ಓನರ್. ಒಂದ್ಸಲ ಎಣಿಸ್ಕೊಳ್ಳಿ ಅಣ್ಣ ಅಂತಾನೆ ಮುತ್ತು. ಇರಲಿ ಬಿಡಪ್ಪ, ಕಂಟಿ ಮೇಲೆ ನನಗೆ ನಂಬಿಕೆ ಇದೆ ಅಂತಾರೆ ಓನರ್. ಕಂಟಿ ಅಣ್ಣಂಗೆ ಸಿಹಿ ಕೊಡು ಅಂತಾನೆ ಮುತ್ತು. ಬ್ಯಾಟ್ರಿ ಸ್ವೀಟ್ ತರ್ತಾನೆ. ಕಂಟಿ ಓನರ್ಗೆ ಸ್ವೀಟ್ ಕೊಡ್ತಾನೆ. ಇನ್ನೇನಪ್ಪ ಕಂಟಿ, ಗ್ಯಾರೇಜ್ಗೆ ಓನರ್ ಅದೆಯಲ್ಲ, ಅಂತ ಕಂಟಿನೇ ಎತ್ತುತ್ತಾನೆ ಹರಿ. ಆಗ ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾರೆ. ಕಂಟಿ, ಇದು ಸಣ್ಣ ಗ್ಯಾರೇಜ್ ಇರ್ಬೋದು, ಆದರೆ ಮುಂದೆ ಎತ್ತರಕ್ಕೆ ಬೆಳೆಯೋದಕ್ಕೆ ಖಂಡಿತ ಇದು ಏಣಿ ಆಗುತ್ತೆ ಕಂಟಿ ಅಂತಾರೆ ಓನರ್. ಹೊರಗಡೆ ನಿಂತಿದ್ದು ವೈಭವಿ, ನಾನೊಬ್ಳು ಇದ್ದೀನಿ ಅನ್ನೋದು ನೆನಪೇ ಇಲ್ಲ ಇವನಿಗೆ. ಯಾಕೆ ನೆನಪಾಗುತ್ತೆ, ಅವನ ಮನೆಯವರೆಲ್ಲ ಇದ್ದಾರಲ್ಲ, ಮಾಡ್ತೀನಿ ಅಂತ ಕಂಟಿಗೆ ಕಾಲ್ ಮಾಡ್ತಾಳೆ ವೈಭವಿ. ಆಗ ಕಂಟಿ ಕಾಲ್ ಕಟ್ ಮಾಡ್ತಾನೆ. ಅಣ್ಣ, ನಮ್ಮ ಕಂಟಿ ಯಾವಾಗ ಅಗ್ರಿಮೆಂಟ್ ಮಾಡಿಕೊಡ್ತೀರಾ ಅಂತಾನೆ ಹರಿ. ಪೇಪರ್ಸ್ ಎಲ್ಲ ರೆಡಿ ಆಗಲಿ, ನಾನು ಫೋನ್ ಮಾಡ್ತೀನಿ, ಇವತ್ತಿನಿಂದ ಈ ಗ್ಯಾರೇಜು ಕಂಟಿದೆ ಅಂತಾರೆ. ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾರೆ. ನಾನೇನು ಬರ್ತೀನಪ್ಪ ಅಂತಾರೆ ಓನರ್. ಅಣ್ಣ, ಆಗಾಗ ಗ್ಯಾರೇಜ್ ಕಡೆ ಬರ್ತೀರಿ ಅಂತಾನೆ ಕಂಟಿ. ಅವ್ರು ಹೋಗ್ತಾರೆ. ನಂತರ ಹರಿ ಸ್ವೀಟ್ ಕೊಡು ಅಂತ ಸ್ವೀಟನ್ನು ಕಂಟಿ ಬಾಯಿಗೆ ಹಾಕ್ತಾನೆ. ಮತ್ತೆ ವೈಭವಿ ಕಾಲ್ ಮಾಡ್ತಾಳೆ. ಕಂಟಿ ಕಾಲ್ ಕಟ್ ಮಾಡ್ತಾನೆ. ಚಂದನ ಕಂಟಿ ಬಾಯಿಗೆ ಸ್ವೀಟ್ ಹಾಕಿ, ಕಂಗ್ರ್ಯಾಚುಲೇಷನ್ಸ್ ಕಂಟಿ, ನೀವು ಇಡ್ತಾ ಇರೋ ಹೊಸ ಹೆಜ್ಜೆ ಗೆಲುವನ್ನು ತಂದುಕೊಡ್ಲಿ, ನಿಮ್ಮಿಂದ ನಮ್ಮ ಗಂಧದ ಗುಡಿ ಸದಾ ಗಂಧದ ಹಾಗೆ ಪರಿಮಳ ಬೀರ್ತಾ ಇರಲಿ, ಆಲ್ ದಿ ಬೆಸ್ಟ್ ಅಂತಾಳೆ ಚಂದನ. ಥ್ಯಾಂಕ್ ಯು ಅತ್ತಿಗೆ, ನಿಮ್ಮೆಲ್ಲರ ಸಪೋರ್ಟಿಂದನೇ ಅತ್ತಿಗೆನ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು, ನೀವು ಯಾರೂ ಇರಲಿಲ್ಲ ಅಂದಿದ್ರೆ ನಾನೇನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಾನೆ. ಈಚೆ ನಿಂತ್ಕೊಂಡು ವೈಭವಿ, ನಾನು ಕಾಲ್ ಮಾಡಿದರೆ ಕಟ್ ಮಾಡಿ ಅವರನ್ನೆಲ್ಲ ಹೋಗಲೇ ಅಟ್ಟದ ಮೇಲೆ ಕೂರಿಸ್ತಿದ್ದಾನೆ. ಅವರು ಅತ್ತಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅವರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್, ನಾನೇನು ಕೊಟ್ಟಿಲ್ಲ, ಅದಕ್ಕೆ ನಾನು ಇಲ್ಲ ಅಂದರೂ ಅವನಿಗೆ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾಳೆ. ಆಗ ಮತ್ತೆ ಕಾಲ್ ಮಾಡ್ತಾಳೆ.
ಕಂಟಿ ಕಾಲ್ ಕಟ್ ಮಾಡ್ತಾನೆ. ಇವನಿಗೆ ಎಲ್ಲರೂ ಬೇಕು, ಆ ಚಂದನನೂ ಬೇಕು, ಮಹಿಮನೂ ಬೇಕು, ಆದರೆ ನಾನು ಮಾತ್ರ ಬೇಡ. ಎಂಥ ಸ್ವಾರ್ಥಿ ಇರಬೇಕು, ನನಗೆ ಅವನ ಮೇಲಿರೋ ಪ್ರೀತಿಗೆ ಅವನಿಗೆ ನನ್ನ ಮೇಲೆ ಸ್ವಲ್ಪನೂ ಇಲ್ಲ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾಳೆ. ನಂತರ ಎಲ್ಲರೂ ಹೋಟೆಲ್ಗೆ ಬರ್ತಾರೆ. ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂದರೆ ಚಂದನ ಆಚೆ ಕೂತ್ಕೋತಾಳೆ. ಅಣ್ಣ ಬಾ ಕೂತ್ಕೋ ಅಂತ ಹರಿ ಚಂದನ ಪಕ್ಕ ಹೋಗಿ ಕೂತ್ಕೋತಾನೆ. ಹೋಟೆಲ್ ಚೆನ್ನಾಗಿದೆ ಕಂಟಿ ಅಂತಾನೆ ಹರಿ. ಇನ್ನೇನು ಮಾಡೋದು, ಗ್ಯಾರೇಜ್ ಓನರ್ ಆದರೂ ಟ್ರೀಟ್ ಕೊಡಿಸಿಲ್ಲ ಅಂದರೆ ಕಾಲೆಲ್ಲ ಎಳಿಬಾರ್ದು. ನಿನಗೆ ಏನು ಬೇಕೋ ಆರ್ಡ್ರ್ ಮಾಡು, ತಿನ್ನೋದು ಬಿಲ್ಲೆಲ್ಲ ನಂದೆ ಅಂತಾನೆ ಕಂಟಿ. ಆಹಾ ತಮ್ಮ ಅಂದರೆ ನೀನೇ ಕಣೋ ಅಂತಾನೆ ಹರಿ ವೇಟರ್ನ ಕರೆದು ತುಂಬ ಐಟಮ್ಸ್ನ ಆರ್ಡರ್ ಮಾಡ್ತಾನೆ. ಆಗ ಮುತ್ತು, ಹರಿ ನಿನಗೇನು ಬೇಕೋ ಅದನ್ನು ಮಾತ್ರ ಆರ್ಡರ್ ಮಾಡು, ಬೇರೆಯವ್ರಿಗೆ ಏನೇನು ಬೇಕೋ ಅವ್ರು ಮಾಡ್ಕೋತಾರೆ ಅಂತಾನೆ. ಅಣ್ಣ ಇದೆಲ್ಲ ಹೇಳ್ತಿರೋದು ನನಗೆ ಅಂತಾನೆ ಹರಿ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ನಿಮಗೆ ಏನೇನು ಬೇಕೋ ಆರ್ಡರ್ ಮಾಡ್ಕೊಳ್ಳಿ ಅಂತಾನೆ ಹರಿ. ಮಹಿಮಾ ಅವರೇ ನೀವೇನು ತಗೋತೀರಾ ಅಂತಾನೆ ಮುತ್ತು. ನೀವೆಲ್ಲ ಏನು ತಗೋತೀರಾ ಅದೇ ಅಂತಾಳೆ ಮಹಿಮಾ. ಸದ್ಯ ಇಲ್ಲಿ ಬಂದು ಆಲೂ ಫ್ರೈ ಕೇಳಲಿಲ್ವಲ್ಲ ಅಂತಾನೆ ಹರಿ. ಆಗ ಎಲ್ಲರೂ ನಗ್ತಾರೆ. ಸರಿ ಸರ್ ಎಲ್ಲ ತನ್ನಿ ಅಂತಾನೆ ಹರಿ. ಇಷ್ಟು ದಿನ ನಾವು ಮನೆಗೆ ಪಾರ್ಸೆಲ್ ತಂದ್ಕೊಂಡು ತಿಂತಿದ್ವಿ, ಇದೇ ಮೊದಲನೇ ಸರ್ತಿ ಹೋಟೆಲ್ಗೆ ಅಂತ ಬಂದು ಊಟ ಮಾಡ್ತಿರೋದು ಅಂತಾನೆ ಮುತ್ತು. ಮತ್ಲಬ್ ಅಂತಾಳೆ ಮಹಿಮಾ. ಇಷ್ಟು ದಿನ ಖಾನಾ ಹೋಟೆಲ್ ಪಾರ್ಸೆಲ್ ತಗೊಂಡೋಗಿ ತಿಂತಿದ್ವಿ, ಇವತ್ತು ಇಲ್ಲಿ ಎಲ್ಲ ಆಲ್ ಮೀಟಿಂಗ್ ಅಂತಾನೆ ಹರಿ. ಅಚ್ಚ ಅಂತಾಳೆ ಮಹಿಮಾ. ಆಗ ಎಲ್ಲರೂ ಒಟ್ಟಿಗೆ ಅಚ್ಚ ಅಚ್ಚ ಅಂತಾರೆ. ಸುಮ್ಮನಿರೋ ಮಹಿಮಾ ಅವರೇ, ಬೇಜಾರಾಗಬೇಡಿ, ತಮಾಷೆ ಮಾಡ್ತಿದ್ದಾರೆ ಅಂತಾನೆ ಮುತ್ತು. ತಮಾಷೆ ಕರೋ ಪರವಾಗಿಲ್ಲ ಅಂತಾಳೆ ಮಹಿಮಾ. ನಂತರ ಆರ್ಡ್ರನ್ನ ತಂದುಕೊಡ್ತಾರೆ. ಅಣ್ಣ ಇಷ್ಟೆಲ್ಲ ಊಟ ನೋಡ್ತಿದ್ರೆ ಹೊಟ್ಟೆನೇ ತುಂಬ ಹೋಗ್ತಿದೆ ಅಂತಾನೆ ಮಹಿ. ಸರಿ ಕೊಡು ನಾನೇ ತಿಂತೀನಿ ಅಂತ ತಗೋತಾನೆ ಹರಿ. ನಂತರ ವಾಪಸ್ ಕೊಡ್ತಾನೆ. ಅಣ್ಣ ಅಂಕಲ್ಗೂ ಒಂದು ಪ್ಲೇಟ್ ಬಿರಿಯಾನಿ ಪಾರ್ಸೆಲ್ ತಗೊಂಡು ಹೋಗೋಣವಾ ಅಂತಾಳೆ ಚಂದನ. ಹ್ಞೂ ಅಮ್ಮ, ಅಪ್ಪಂಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅಂತಾನೆ ಮುತ್ತು. ಸರಿ ಅಣ್ಣ, ಎಕ್ಸ್ಕ್ಯೂಸ್ ಮೀ ಸರ್, ಒಂದು ಬಿರಿಯಾನಿ ಪಾರ್ಸೆಲ್ ಮಾಡಿ ಅಂತಾಳೆ ಚಂದನ. ಅತ್ತಿಗೆ ನೀವ್ಯಾಕೆ ಅತ್ತಿಗೆ ಆ ವಯ್ಯಂಗೆ ಬಿರಿಯಾನಿ ಪಾರ್ಸೆಲ್ ಹೇಳಿದ್ರಿ, ಅವನು ನಮ್ಮಮ್ಮನ ಮನೆ ಬಿಟ್ಟು ಕಳಿಸಿ ಹೊಟ್ಟೆ ತುಂಬ ಹಾಲು ಕುಡ್ದಿರ್ತಾನೆ ಅಂತಾನೆ ಮಹಿ. ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು ಅಂತಾಳೆ ಚಂದನ. ಅತ್ತಿಗೆ ಅಂತ ಮಹಿ ಹೇಳುವಾಗ ಊಟದ ಮುಂದೆ ಇಟ್ಕೊಂಡು ಏನಿದೆಲ್ಲ ಮಹಿ, ಊಟ ಮಾಡು ಅಂತಾನೆ ಮುತ್ತು. ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ ಅಂತಾನೆ ಹರಿ. ಕಂಟಿ ಫೋಟೋ ತೆಗಿತಾನೆ. ಈಚೆ ಮನೇಲಿ ಚಂದನ ನಟರಾಜ್ಗೆ ಬಿರಿಯಾನಿನ ಕೊಡ್ತಾ, ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ, ನಿಮಗೂ ಬಿರಿಯಾನಿ ತಂದ್ವಿ, ತಗೊಳ್ಳಿ ಅಂಕಲ್ ಅಂತ ಕೊಡ್ತಾಳೆ. ಆಗ ಮಹಿ ಬಂದು ನೋಡ್ತಿರ್ತಾನೆ. ನನಗೇನೋ ಗೊತ್ತಾಯಿತು ಅಂತಾಳೆ ಚಂದನ. ಏನು ಅಂತಾರೆ ನಟರಾಜ. ಮಹಿ ಅಮ್ಮನ ಹಿಂದೆ ಒಂದು ಕತೆ ಇದೆ ಅಂತ ಗೊತ್ತಾಯಿತು ಅಂತಾಳೆ ಚಂದನ. ಶುರು ಮಾಡ್ಕೊಂಡ್ಯಾ ಅಂತಾರೆ ನಟರಾಜ. ಅವರಿಗೆ ಬೇರೆ ಮದುವೆ ಆಗಿದೆ, ಅದಕ್ಕೆ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ತಾನೆ ಅಂತಾಳೆ ಚಂದನ. ನೀನು ತಂದಿರೋ ಬಿರಿಯಾನಿನ ನಾನು ತಿನ್ನಬೇಕಾ ಬೇಡವಾ ಹೇಳು ಅಂತಾರೆ ನಟರಾಜ. ನಂತರ ಚಂದನ ಒಳಗೆ ಬಂದಾಗ ಮಹಿ, ಅತ್ತಿಗೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂತಾನೆ. ಕೇಳು ಮಹಿ ಅಂತಾಳೆ ಚಂದನ. ನಾನೇನೋ ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂದ್ಕೊಂಡಿದ್ದೆ, ಆದರೆ ಅದೆಲ್ಲ ಸುಳ್ಳು ಅಂತ ಅನ್ನಿಸ್ತಿದೆ ಅಂತಾನೆ ಮಹಿ. ಯಾಕೆ ಮಹಿ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾಳೆ ಚಂದನ. ಈ ಮನೆಯಲ್ಲಿ ಏನೇ ನಡೆದ್ರು ಅದಕ್ಕೆಲ್ಲ ಕಾರಣ ಆ ವಯ್ಯ ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಆದರೂ ಅವನಿಗೆ ಊಟ ತಂದ್ಕೊಟ್ಟು ಉಪಚಾರ ಮಾಡ್ತಿದ್ದೀರಲ್ಲ, ನನಗೆ ಇದು ಸರಿ ಅನಿಸ್ತಿಲ್ಲ ಅಂತಾನೆ ಮಹಿ. ಇದರಲ್ಲಿ ತಪ್ಪೇನಿದೆ ಅಂತಾಳೆ ಚಂದನ. ತಪ್ಪಿದೆ ಅಂತ ಕೂಗ್ತಾನೆ ಮಹಿ. ಎಲ್ಲರೂ ಶಾಕ್ನಿಂದ ಅವನ್ನೇ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.